ಅದು 2 ನಿಮಿಷ ಅದು ಮತ್ತೆ ಮರ್ತೋಯ್ತಾನೆ. ಅದರಿಂದ ಎಲ್ಲ ನಮ್ಮ ತಾಯಂದರು ಮುಂದಿನ ದಿನಗಳಲ್ಲಿ ಒಂದು ನಿಜವಾದ ಇಲ್ಲೆಲ್ಲ ನಮ್ಮ ಕೇಸರಿ ಶಾಲ್ ಹಾಕೊಂಡಿದ್ದೀರಿ, ನನಗೆ ಕೊಡಲಿಲ್ಲ, ನೀವೇ ಹಾಕೊಂಡಿದ್ದೀರಿ. ಇದು ಕೇಸರಿ ಶಾಲು ನಮ್ಮ ಧರ್ಮದ ಸಂಕೇತ. ಇದು ನಮ್ಮ ಧರ್ಮದ ಸಂಕೇತ. ನಾವು ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದು. ಇವತ್ತು ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ನಿಜವಾದಂಥ ರಾಮರಾಜ್ಯದ ಒಂದು ಆಡಳಿತ ಈ ರಾಜ್ಯದಲ್ಲಿ ಬರಬೇಕು ಅಂದರೆ ಇದೀಗ ತಾನೇ ತಮಾಷೆ ಆಯ್ತಾಯ್ತು, ತಮಾಷೆ ಮಾಡಿದೆ. ಈಗ ತಾನೇ ಏನು ದೇವಸ್ಥಾನಕ್ಕೆ ಕರ್ಕೊಂಡು ಬೇಡ ಸಾಕ್ಬಿಡೋಣ. ಈಗ ತಾನೇ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದೇವ್ರ ಪೂಜೆ ಮಾಡಿಸಿ ಬಂದಿದ್ದೀರಿ. ಆ ದೇವ್ರಿಗೆ ಪೂಜೆ ಮಾಡಿ ಇಲ್ಲಿ ಬಂದು ರೇವಣ್ಣ ನಾವೇನು ಕೂತಿದ್ದೇವೆ, ಕುಮಾರಸ್ವಾಮಿ ಅವರು ನಮ್ಮ ಮೇಲೆ ವಿಶ್ವಾಸ ಇಡಿ. ಒಂದು ನಿಜವಾದಂಥ ರಾಮರಾಜ್ಯ ಈ ದೇಶದ ರಾಜಕಾರಣದಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಹೃದಯದಲ್ಲಿದ್ದರೆ, ನಿಜಕ್ಕೂ ರಾಮನ ಬಗ್ಗೆ ನಿಮಗೆ ನಂಬಿಕೆ ಇದ್ದರೆ, ಒಂದು ಅವಕಾಶ ಈ ಬಾರಿ ಸ್ವತಂತ್ರವಾಗಿ ಸರ್ಕಾರ ಮಾಡ್ತಕ್ಕಂಥ ಶಕ್ತಿನ ನೀವು ದಾರಿ ಎರೀರಿ. ಅದು ಯಾವ ರೀತಿ ರಾಮರಾಜ್ಯ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದರೆ ಮತ್ತೆ ನಾನು ರಾಜಕೀಯಕ್ಕೆ ಬರಲ್ಲ. ಇವತ್ತು ದೇವಸ್ಥಾನದ ರಾಮದೇನು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ ಬಂದಿದ್ದೇನೆ. ನಿಮಗಿನ ತಾತ್ಕಾಲಿಕ ಮೆಚ್ಚಿಸ್ಲಿಕ್ಕೆ ಈ ಮಾತು ಹೇಳ್ತಿಲ್ಲ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿ ಇವತ್ತೇನು ಕೇಂದ್ರದಲ್ಲಿ 2 ವರ್ಷ ಆಯಿತು ನಾನು ಮಂತ್ರಿ ಆಗಿ ಈ ದೇಶದ ವ್ಯವಸ್ಥೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಈ ದೇಶ ಯಾವ ದಿಕ್ಕಿನಲ್ಲಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಅದರಿಂದ ನಾವು ಇವತ್ತೇನೊಂದು ಮೈತ್ರಿ ಸರ್ಕಾರ ಇಟ್ಕೊಂಡಿದ್ದೀವಿ, ಮೈತ್ರಿ ಪಕ್ಷ ಇದೆ, ನಾವು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಈ ಬಾರಿ ನಿಮ್ಮ ತೀರ್ಮಾನ ನಿಜವಾದ ರಾಮರಾಜ್ಯದ ಸರ್ಕಾರ ತರಲಿಕ್ಕೆ ನೀವೆಲ್ಲ ಸಹಕಾರ ಕೊಡಿ. ಆ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೇನೆ, ಈ ರಾಜ್ಯದಲ್ಲಿ ನಿಜವಾದ ಬಡವರು ಯಾರಿದ್ದಾರೆ, ಆ ಬಡವರ ಬದುಕನ್ನು ಸರಿಪಡಿಸಲಿಕ್ಕೆ ನನ್ನದೇ ಆದಂಥ ಹಲವಾರು ಯೋಜನೆಗಳನ್ನು ಯಾವ ರೀತಿ ತರಬಹುದು ಅನ್ನೋದನ್ನು ನನಗೆ ಹೇಳ್ಕೊಟ್ಟಿರೋದು ದೊಡ್ಡ ದೊಡ್ಡ ತಾಂತ್ರಿಕ ತಜ್ಞರಲ್ಲ, ನನಗಾದರ ಅನುಭವ ಕೊಟ್ಟಿರೋರು. ನನ್ನ ಹತ್ರ ಬೆಳಗ್ಗೆ ಎದುರು ಬರ್ತಕ್ಕಂಥ ಬಡವರಿದಾರಲ್ಲ, ಆ ಕುಟುಂಬಗಳ ಕಷ್ಟಗಳು ಹೇಳ್ಕೊಂಡು ಅವರಿಂದ ಕಲ್ತಿದ್ದೇನೆ ಏನು ಮಾಡಬೇಕು ಈ ರಾಜ್ಯದಲ್ಲಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಇವತ್ತು ಮುಂದಿನ ದಿನದಲ್ಲಿ ಕೆಲಸ ಮಾಡಲಿಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಈ ನಿಮ್ಮ ಪ್ರೀತಿ ವಿಶ್ವಾಸ ನಾನು ಬೆಲೆ ಕಟ್ಟೋಕ್ಕಾಗಲ್ಲ. ಆ ರೀತಿಯ ಒಂದು ಪ್ರೀತಿ ವಿಶ್ವಾಸ ಏನು ಇಟ್ಕೊಂಡಿದ್ದೀರಿ, ನಿಮ್ಮ ಋಣ ತೀರಿಸ್ತಕ್ಕಂಥದ್ದಕ್ಕೆ ನಮ್ಮ ಬದುಕಿರೋದರಲ್ಲಿ ನಿಮ್ಮ ಋಣವನ್ನು ತೀರಿಸ್ತೀವಿ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಎಲ್ರಿಗೂ ನನ್ನ ನಮಸ್ಕಾರ.